ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕನೆಕ್ಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಯಾವ ತರ, ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಈಗ 2 ಡೇಸ್ ಬ್ಯಾಕು ಮೆಟ್ರೋದಲ್ಲಿ ಹೋಗುವಾಗ ಕ್ಯಾಶ್ ಕೌಂಟರ್ ಅಲ್ಲಿ ಟಿಕೆಟ್ ತಗೊಳಕ್ ಹೋದಾಗ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸೊ ಏನ್ ಮಾಡೋದು ಅಂತ ನೋಡುವಾಗ ಕ್ಯೂ ಅಲ್ಲಿ ಒಬ್ರು ಪರ್ಸನ್ ನಿಂತಿದ್ರು. ನಾನು ನಾರ್ಮಲ್ ಆಗಿ ಯಾರಿಗೂ ಅಣ್ಣ ಅಂತ ಕರೆಯಲ್ಲ, ನಾರ್ಮಲ್ ಆಗಿ ಸರ್ ಮೇಡಮ್ ಅಂತಾನೆ ಮಾತಾಡಿಸ್ತೀನಿ. ಅವ್ರನ್ನ ನೋಡಿದ ತಕ್ಷಣ ನನ್ನ ಬಾಯಿಗೆ ಅಣ್ಣ ಅಂತಾನೆ ಬಂತು. ಹೇಳಿದೆ, ಅಣ್ಣ ಒಂದ್ ಸ್ವಲ್ಪ ಚೇಂಜ್ ಇದ್ರೆ ಕೊಡಿ ಅಂತ. ಅವ್ರ ಹತ್ರ ಪಾಪ ಕಡಿಮೆ ಇತ್ತು, ನನಗೆ ಬೇಕಾದಷ್ಟು ಚೇಂಜ್ ಇರಲಿಲ್ಲ. ಸೊ ನಿಮ್ದು ನಂದು ಸೇರಿ ಟಿಕೆಟ್ ತಗೊಳ್ತೀರಾ, ಅಲ್ಲಿ ಅವಾಗ ಚೇಂಜ್ ಸಿಗಬಹುದು, ಚೇಂಜ್ ಕೊಡ್ತಾರ ಅನ್ಸುತ್ತೆ ಕೌಂಟ್ರಲ್ಲಿ ಅಂತ ಹೇಳಿದೆ. ಸೊ ಅವರು ಎಸ್ ಅಂತ ಒಂದೇ ಮಾತಿಗೆ ಅಂತ ಅಗ್ರಿ ಮಾಡಿ ಇಸ್ಕೊಂಡ್ರು, ಟಿಕೆಟ್ ತಗೊಂಡ್ರು. ಅಂಡ್ ದೆನ್ ನನಗೆ ಎಷ್ಟು ಚೇಂಜ್ ಕೊಡ್ಬೇಕಿತ್ತು ಕೊಟ್ರು. ನೋಡಿದ್ರೆ ಅವ್ರು ಹೋಗ್ಬೇಕಾಗಿರೋ ಪ್ಲೇಸ್ ಟಿಕೆಟ್ ಯಾವ್ದು ನಂದು ಯಾವ್ದು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಮಿಕ್ಸ್ ಮಾಡಿ ಹಂಗೆ ಎಪ್ಪತ್ತ ತಗೊಂಡ್ಬಿಟ್ಟಿದ್ರು. ಸೊ ಹೇಳಿದ್ರು, ಹೋಗಿ ಅಲ್ಲಿ ನಾವು ಎಂಟ್ರಿ ತಗೊಳ್ಳೋಣ, ಅಲ್ಲಿ ಎಕ್ಸ್ಚೇಂಜ್ ಆಗಿದ್ರೆ ಮತ್ತೆ ನಾವು ಚೇಂಜ್ ಮಾಡ್ಕೊಳ್ಳೋಣ. ನಾನು ಅಲ್ಲಿ ಮುಂದೆ ಹೋಗಿರ್ತೀನಿ ಬಾಯ್ ಕ್ಯೂ ಅಲ್ಲಿ, ನೀವು ಗರ್ಲ್ಸ್ ಕ್ಯೂ ಅಲ್ಲಿ ಬನ್ನಿ, ಅಲ್ಲಿ ಮುಂದೆ ಎಕ್ಸ್ಚೇಂಜ್ ಆಗಿದ್ರೆ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಲಿಟ್ರಲಿ ಅದು ನಿಜವಾಗ್ಲೂ ಅವ್ರದ್ದು ನನ್ಗೆ ನಂದು ಅವ್ರಿಗೆ ಟಿಕೆಟ್ ಹೋಗಿತ್ತು. ಮುಂದೆ ಹೋಗಿ ಹಿಂಗ್ ಕೈ ಅಂದು ಇದ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ವಿ. ನೋಡ್ರಿ, ಈ ತರ ಯಾರು ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಂಥ ಅಷ್ಟೊಂದು ಜನ ಇದ್ರು ನಮ್ಗೆ ಯಾರ ಹತ್ರ ಹೆಲ್ಪ್ ಕೇಳಬೇಕು ಅಂತ ಗೊತ್ತಾಗದೇ ಇದ್ದಾಗ ನಮ್ ಕಣ್ಣಿಗೆ ಒಬ್ರು ಬೀಳ್ತಾರೆ, ಹೌದಾ? ಆ ತರ ಅವ್ರು ನಮ್ ಕಣ್ಣಿಗೆ ಬಿದ್ದು ನಾವು ಅವ್ರ ಹತ್ರ ಕನೆಕ್ಟ್ ಆಗ್ತೀವಿ. ಈ ಒಂದು ಕನೆಕ್ಷನ್ ಹೇಗಾಗುತ್ತೆ ಏನು ಗೊತ್ತಾಗೋದೇ ಇಲ್ಲ. ನಮಗೂ ಕೆಲವರು ಇದೇ ತರ ಹೆಲ್ಪ್ ಕೇಳಿರ್ತಾರೆ, ಅವ್ರಿಗೂ ನಾವು ಹೆಂಗ್ ಕನೆಕ್ಟ್ ಆಗ್ತೀವಿ ನಮಗೂ ಗೊತ್ತಿಲ್ಲ. ಈ ತರ ನಮ್ಮ ಒಂದು ಕ್ರಿಟಿಕಲ್ ಕಂಡೀಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ದೇವರು ಒಬ್ರನ್ನ ಕಳಿಸಿ ನಮ್ಗೆ ಕನೆಕ್ಟ್ ಮಾಡ್ತಾನೆ ಅಂತ ನನ್ಗೆ ಅನ್ಸೋದು. ಈ ತರ ನಿಮ್ಗೂ ಯಾರಾದ್ರೂ ಒಂದು ಟೈಮ್ ಅಲ್ಲಿ ಈ ತರ ಕನೆಕ್ಟ್ ಆಗಿರುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನಿಮ್ಮ ಲೈಫಲ್ಲಿ, ಏನೋ ಯಾವತ್ತೋ ಆಗಿರುತ್ತೆ, 1 ಇಯರ್ ಬ್ಯಾಕೋ 2 ಇಯರ್ ಬ್ಯಾಕೋ ಅಥವಾ 10 ವರ್ಷದ ಕೆಳಗೋ ಆಗಿರ್ತಾರೆ, ಬಟ್ ಅವ್ರನ್ನ ನಾವು ಮರೆಯಕ್ಕಾಗಿರಲ್ಲ, ಅವ್ರು ನಮಗೆ ಕಾಂಟ್ಯಾಕ್ಟು ಇರೋದಿಲ್ಲ. ಆ ತರದವರು ಯಾರಾದ್ರೂ ನಿಮ್ಗೆ ನೆನಪಿದ್ರೆ, ಹೆಸರು ನೆನಪಿದ್ರೆ ಓಕೆ, ಹೆಸರು ನೆನಪಿಲ್ಲ ಅಂದ್ರೂ ಅಥವಾ ಏನಾದ್ರೂ ಸ್ಟೋರಿ ಇದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಆಮ್ ಕ್ಯೂರಿಯಸ್ ಅಬೌಟ್ ದಟ್. ಸೊ ಅದಕ್ಕೆ ಕೇಳಿದೆ. ಎಸ್, ಈ ತರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ, ಸಿಗೋಣ ಮುಂದಿನ ಒಂದು ವಿಷಯದಲ್ಲಿ ನಾಳೆ.